ಆಗಿದೆ ಮತ್ತು ಅದಕ್ಕೆ ಪೂರಕವಾಗಿ ನಾವು ಎಷ್ಟು ಯೂರಿಯಾವನ್ನು ಕೊಡಬೇಕು ಅನ್ನೋದು ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ರೈತರಿಗೆ ಮನೆ ಬಾಗಿಲಿಗೆ ಯೂರಿಯಾ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಇದು ಸಂಪೂರ್ಣವಾಗಿ ಅದು ವಿಫಲವಾಗಿ ಇವತ್ತು ರೈತರು ಕಂಗೆಟ್ಟಿದ್ದಾರೆ. ಇವತ್ತು ಎಂಟು ಸಾಹೇಬರಿಗೆ ಮಾಜಿ ಶಾಸಕರು ಫೋನ್ ಮಾಡ್ತಿದ್ದಾರೆ, ಹಣ ಇನ್ನೊಂದು ಲೋಡ್ ನಮ್ಗೆ ಯೂರಿಯಾ ಬೇಕಾಗಿದೆ, ದಯವಾಗಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ರೈತರು ನಮ್ಮನ್ನ ಹೋಗೈತಾ ಇದ್ದಾರೆ. ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಪೇಪರ್ ಅಲ್ಲಿ, ಒಂದು ಚೀಲ ಗೊಬ್ಬರ ತಗೊಳ್ಳಿಕ್ಕೆ 1 ತಿಂಗಳು ಕಾಯ್ಬೇಕಾದಂತ ಅವಿಜ್ಞಾನಿಕ ಸಿಸ್ಟಮ್ ಅನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಂದ್ರೆ ಇದನ್ನ ಜನರು ಸಹಿಸಬೇಕೋ ಬೇಡವಾ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಮಾನ್ಯ ಮತದಾರರಿಗೆ ಬಿಟ್ಕೊಡೋಣ ಕೆಲಸನ ನೀವೇನಾದ್ರು ಮಾಡ್ರಿ. ನಾನು ಸರ್ಕಾರನ ಒಂದು ಒತ್ತಾಯ ಮಾಡ್ತೀನಿ, ಸಾವಿರಾರು ವರ್ಷಗಳಿಂದ ಈ ಮನುಕುಲವನ್ನ ಉಳಿಸಿ ಬೆಳೆಸಿರ್ತಕ್ಕಂಥ ರೈತಾಪಿ ಬಂಧನ ಯಾಕೆ ತೊಂದರೆ ಮಾಡ್ತೀರಿ? ಯೂರಿಯಾವನ್ನು ತಂದೆ ಇವತ್ತು ಅನೇಕ ರೈತರಿಗೆ ಸಂಕಷ್ಟವನ್ನು ಉಳಿಸಿರ್ತಕ್ಕಂಥದ್ದು. ಇದು ರಾಜಕೀಯ ಪಕ್ಷದ ರಾಜಕೀಯವಾಗಿ ಮಾಡ್ತಕ್ಕಂಥ ಒಂದು ಧರಣಿ ಅಲ್ಲ. ಇದು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆಯಿಂದ ರೈತರಿಗೆ ಬೇಕಾಗಿರ್ತಕ್ಕಂಥ ಈ ರಾಜ್ಯದ ಫುಡ್ ಗ್ರೈನ್ಸ್ ಬೆಳವಣಿಗೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ನೆರವಾಗುವಂತ ಕೆಲಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರಾಜಕೀಯ ಉದ್ದೇಶದಿಂದ ನಾವು ಮಾಡ್ತಕ್ಕಂಥ ಧರಣಿ ಅಲ್ಲ ಇದು.